ಶ್ರೀ ಹರಿವಾಯು ಗುರುಭ್ಯೋ ನಮಃ. ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ವಿಪ್ರಪ್ರಿಯ ಕೃತಿಗೆ ಸುಸ್ವಾಗತ. ಯಮುನಾ ನದಿಯ ಮಡುವಿನಲ್ಲಿ ವಾಸವಿದ್ದು ಎಲ್ಲರಿಗೂ ತೊಂದರೆ ಉಂಟು ಮಾಡುತ್ತಿದ್ದ ಕಾಳಿಂಗ ಸರ್ಪವನ್ನು ಶ್ರೀಕೃಷ್ಣ ಮರ್ದನ ಮಾಡಿದ ದಿನ ಶ್ರಾವಣ ಶುಕ್ಲ ಪಂಚಮಿ. ಆ ದಿನ ನಾಗರ ಪಂಚಮಿ ಅಂತ ಆಚರಣೆ ಮಾಡ್ತೀವಿ. ಪಾಂಡವರ ಮರಿಮಗನಾದ ಜನಮೇಜಯ ರಾಜ ಸರ್ಪಯಾಗ ನಿಲ್ಲಿಸಿದ ದಿನ ಕೂಡ ನಾಗರ ಪಂಚಮಿ. ನಾಗಗಳಲ್ಲಿ ಶ್ರೇಷ್ಠನಾದ ಅನಂತನೇ ನಾನು ಎಂದು ಗೀತೆಯಲ್ಲಿ ಶ್ರೀಕೃಷ್ಣ ತನ್ನ ವಿಭೂತಿಯನ್ನು ಹೇಳುತ್ತಾನೆ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ. ಹೀಗೆ 9 ಜಾತಿಯ ನಾಗಗಳ ಆರಾಧನೆ ಮಾಡುತ್ತಾರೆ. ಇದರಿಂದ ಸರ್ಪ ಭಯ ಇರುವುದಿಲ್ಲ ಮತ್ತು ವಿಷದಿಂದ ತೊಂದರೆಯಾಗುವುದಿಲ್ಲ. ಹಾಗೂ ಎಲ್ಲ ರೀತಿಯ ಸರ್ಪದೋಷ ನಿವಾರಣೆಯಾಗಿ ವಿಶೇಷವಾಗಿ ಚರ್ಮವ್ಯಾಧಿಗಳು ಪರಿಹಾರ ಆಗುತ್ತದೆ. ಮೈಸೂರು ಕರ್ನಾಟಕ ಬಯಲುಸೀಮೆ ಪ್ರಾಂತ್ಯದಲ್ಲಿ ನಾಗರ ಪಂಚಮಿ ದಿನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರನ್ನು ಮನೆಗೆ ಔತಣಕ್ಕೆ ಆಹ್ವಾನಿಸಿ ಅವರ ಬೆನ್ನನ್ನು ಹಾಲು ತುಪ್ಪದಿಂದ ತೊಳೆದು ಅವರಿಗೆ ದೀರ್ಘಾಯು ಉಂಟಾಗಲಿ ಎಂದು ಹಾರೈಸುತ್ತಾರೆ. ಆ ಕುರಿತಾದ ಒಂದು ಜಾನಪದ ಸಂಪ್ರದಾಯದ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಇದನ್ನು ನಾಗರ ಪಂಚಮಿ ದಿವಸ ಹೇಳಿಕೊಂಡರೆ ಸಕಲ ಸೌಭಾಗ್ಯ ದೊರೆಯುವುದು ಎಂದು ಪ್ರತೀತಿ. ಬಡ ಬ್ರಾಹ್ಮಣನ ಮಗಳು ಅಕಮಂಜಿಯಂಬಾಕೆ ಗರುಡ ಪಂಚಮಿ ವ್ರತವು ತನಗೆನುತಲಿ ತರಿಸಿ ಕೊಡಬೇಕಾದ ಫಲಪುಷ್ಪಗಳೇನೂತ ತನ್ನೊಡ ಹುಟ್ಟಿದ ಅಣ್ಣಗೆ ವಡ ನುಡಿದಳು. ಅಂದ ಮಾತನು ಕೇಳಿ ಬಂದು ಸಂತೋಷದಲ್ಲಿ ಚಂದದ ಕುಸುಮವನೇ ಕೊಂಡು ತರಲು ಒಂದು ಕೇದಿಗೆ ಒಳಗೆ ಹೊಂದಿಕೊಂಡನೇ ಶೇಷ ಬಂದು ನೋಡಿದವರ ಊರು ಸ್ಥಳಗಳ ವಿಷವು ತಲೆಗೇರಿ ಪಾರವಶವಾಗಿ ಬಿದ್ದಿರಲು ಕುಸುಮ ಗಂಧಿಣಿಯರವನರಿಯದಂತೆ ಶಶಿಕಾಂತೆ ನೀ ಕೇಳೆ ವ್ಯಸನವೇತಕೆ ನಾಗರ ಪೂಜಿಸು ಹರುಷದಲ್ಲಿ ತೆರಳಿದರು. ನೆನೆ ಅಕ್ಕಿ ನೆನೆ ಕಡಲೆ ಗೊನೆಯ ಬಾಳೆ ಹಣ್ಣು ಚಿಗಳಿ ತಂಬಿಟ್ಟು ತೆಂಗಿನ ಕಾಯಿ ಅರಳು ಹುರಿ ಕಡಲೆ ಹುಣಸೆ ಕಾಯಿ ಮುಂತಾದ ಪದಾರ್ಥ ತಕ್ಕೊಂಡು ತೆರಳಿದರು. ರಂಭೆಯಾರೊಡಗೊಂಡು ಬಂದು ನಿಂದಳೆ ಅನುಜೆ ಚಂದದಿ ಅರ್ಘ್ಯ ಪಾದ್ಯವ ಮಾಡಿ ಆನಂದದಿಂದ ಛತ್ರಿ ಚಾಮರವೆತ್ತಿ ಫಲದಿಂದ ಪೂಜಿಸಿದಳು ಕಾಳಿಂಗನ. ಹಳದಿಯ ವಸ್ತ್ರಗಳು ಬಿಳಿಯ ಜನಿವಾರವು ಹೊಳೆವ ಮುತ್ತಿನ ತೊಡಿಗೆ ಗಂಧಾಕ್ಷತೆ ನಳಿನಳಿವ ಕುಸುಮಗಳು ಹಲವು ಸಮರ್ಪಿಸಿ ಬೆಳಗಿದಳೆ ದೀಪ ಧೂಪಾರತಿಯನು. ಪಡವಂ ಮುತ್ಯಯನೆ ಮುಗಿದು ಪಡೆದು ಮನದ ಭೀಷ್ಟವನು ಮಡದೇರು ಗಡಣದಲೆ ಒಡನೆ ಬಂದು ಹರುಷದಿಂದ ಗಂಧಾಕ್ಷತೆ ತಕ್ಕೊಂಡು ಅಣ್ಣನಿದ್ದ ಎಡೆಗೆ ಬಂದಳು. ಹುತ್ತದ ಮೃತ್ತಿಗೆ
ಕೈಗೆ ಅಕ್ಷತೆ ಕೊಂಡು ಬೆನ್ನು ತೋಳೆಯಲು ಎಷ್ಟು ಹೊತ್ತು ಮೈ ಮರೆತು ಮಲಗಿದೆ ಎನ್ನುತ್ತಲೀ ಎಚ್ಚರದಿ ಕಣ್ಣು ತೆರೆದು ನೋಡಿದನು. ಈ ಸಂತೋಷದಲ್ಲಿ ಉಳ್ಳ ನಾರಿಯರೆಲ್ಲ ಈ ವ್ರತವ ನೇಮದಿ ಮಾಡೇ ಚಂದದಿ ವಾಲೆ ಸೌಭಾಗ್ಯವು ಜೊತೆಗೆ ಒಡ ಹುಟ್ಟಿದವರನು ಕಾಳಿಂಗನಾಭನು ಕರುಣಿಸುವನು. ಶ್ರೀಕೃಷ್ಣಾರ್ಪಣಮಸ್ತು.